ಜಿಲ್ಲಾಡಳಿತ ಪ್ರಸಿದ್ಧವಾದಂತಹ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಮೂಲಭೂತ ಸೌಕರ್ಯದ ಕೊರತೆಯನ್ನ ಉಂಟು ಮಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರವಾಗಿ ಯಾವುದೇ ಇಚ್ಛಾಶಕ್ತಿ ಇಲ್ಲದೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಸಾಕಷ್ಟು ಜನ ಈಡನ್ಸ್ ನ್ಯೂಸ್ ಜೊತೆ ಲೈವ್ ನಲ್ಲಿ ಬಂದು ಮಾತನಾಡ್ತಾ ಇದ್ದಾರೆ. ಹಾಗೆ ಸ್ಥಳೀಯರು ಮತ್ತೊಬ್ರು ಕೂಡ ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ, ತಮ್ಮ ಹೆಸರು ಸರ್? ನಮಸ್ತೆ, ನನ್ನ ಹೆಸರು ಭಾರದ್ವಾಜ್ ಅಂತ. ಎಸ್, ಓಕೆ. ತಾವು ಚಾಮರಾಜನಗರ ಜಿಲ್ಲೆಯವರು? ನಾವು ಚಾಮರಾಜನಗರ ಜಿಲ್ಲೆ, ನಮ್ಮ ಊರು ಚಾಮರಾಜನಗರದಿಂದ 8 ಕಿಲೋಮೀಟರ್ ದೂರದಲ್ಲಿ ವೆಂಕಟೇಶ್ ಹತ್ರ ಅಂತ. ಗ್ರೇಟ್ ಗ್ರೇಟ್ ಗ್ರೇಟ್. ಏನ್ ಅನ್ಸುತ್ತೆ ಸರ್, ತಾವು ನೋಡ್ತಾ ಇದ್ದೀರಿ ಈಡನ್ಸ್ ನ್ಯೂಸ್ ನಲ್ಲಿ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಬಗ್ಗೆ ವರದಿ ನಡೀತಾ ಇದೆ. ತಮ್ಮ ಅಭಿಪ್ರಾಯ ಏನು? ನೋಡಿ, ಚಾಮರಾಜೇಶ್ವರ ದೇವಸ್ಥಾನ ಬಹಳ ಪುರಾತನವಾದದ್ದು, ಐತಿಹಾಸಿಕವಾದದ್ದು, ಮತ್ತೆ ನಮ್ಮ ಗಡಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ. ಇಲ್ಲಿ ಮೂಲಭೂತ ಸೌಕರ್ಯ ಅಂತಂದ್ರೆ ಬರೋ ಯಾತ್ರಿಕರಿಗೆ ಒಂದು ಗಾಡಿ ಪಾರ್ಕಿಂಗ್ ಆಗ್ಲಿ ಯಾವುದಕ್ಕೂ ಸರಿಯಾದ ಸೌಲಭ್ಯಗಳಿಲ್ಲ. ಸೊ ಅದನ್ನ ಇಂಪ್ರೂವ್ ಮಾಡಿದ್ರೆ ಜಿಲ್ಲಾಡಳಿತದವರು ಖಂಡಿತವಾಗಿಯೂ ಚಾಮರಾಜನಗರ ಇನ್ನೊಂದು ನಂಜನಗೂಡು ತರ ಒಂದು ಪ್ರಸಿದ್ಧವಾದ ಯಾತ್ರಾ ಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ. ಗ್ರೇಟ್ ಗ್ರೇಟ್. ಸೊ ಅದ್ರ ಬಗ್ಗೆ ಸ್ವಲ್ಪ ಬೇಸರ ಇದೆ. ಸರ್, ನಿಮ್ಮದೇ ಜಿಲ್ಲೆನಲ್ಲಿ ನಂಜನಗೂಡು ಆಯ್ತು ಬಿಡಿ, ಮೈಸೂರು ಜಿಲ್ಲೆಗೆ ಸೇರುತ್ತೆ, ಫೈನ್. ಬಟ್ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಸ್ವಾಮಿಗೆ ಸಿಗ್ತಾ ಇರುವಂತಹ ವೈಭವಗಳು ಚಾಮರಾಜನಗರಕ್ಕೆ ಸಿಗ್ತಾ ಇಲ್ಲ ಅನ್ನುವಂತಹ ನೋವು ಎಷ್ಟಿದೆ ತಮಗೆ? ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನೀವು ಎರಡು ದೇವಸ್ಥಾನನೂ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಮಲೆ ಮಹದೇಶ್ವರ ದೇವಸ್ಥಾನ ಅದರ ಐತಿಹಾಸಿಕತೆ, ಅದರ ಒಂದು ವೈಶಿಷ್ಟ್ಯತೆ ಅದೇ ಬಹಳ ಡಿಫರೆಂಟ್ ಆಗಿ ಇರುತ್ತೆ ಚಾಮರಾಜೇಶ್ವರ ದೇವಸ್ಥಾನಕ್ಕೆ ಕಂಪೇರ್ ಮಾಡಿದ್ರೆ. ಅದು ಅಲ್ಲದೆ ಚಾಮರಾಜೇಶ್ವರ ದೇವಸ್ಥಾನ ಮತ್ತೆ ಮಲೆ ಮಹದೇಶ್ವರ ದೇವಸ್ಥಾನ ಎರಡು ಒಂದೇ ಜಿಲ್ಲೆಯಲ್ಲಿ ಇದ್ದು ಎರಡನ್ನೂ ಈಕ್ವಲ್ ಆಗಿ ಬೇಕಾಗುತ್ತೆ ಆಡಳಿತದವರು. ಮಹದೇಶ್ವರನ ಬೆಟ್ಟಕ್ಕೆ ಜನ ಜಾಸ್ತಿ ಬರ್ತಾರೆ, ಅಲ್ಲಿ ಜಾಸ್ತಿ ದುಡ್ಡು ಕಲೆಕ್ಷನ್ ಅಲ್ಲಿ ಮಾತ್ರ ಸೌಕರ್ಯ ಮಾಡ್ತೀವಿ, ಇಲ್ಲಿ ಮಾಡೋದಿಲ್ಲ ಅನ್ನೋದು ತಪ್ಪು. ಎರಡನ್ನು ಒಂದೇ ರೀತಿ ಟ್ರೀಟ್ ಮಾಡಬೇಕು. ಮಲೆ ಮಹದೇಶ್ವರಕ್ಕೆ ಬರೋ ಜನಗಳು ಇಲ್ಲಿ ಚಾಮರಾಜನಗರಕ್ಕೂ ಬರಬೇಕು, ಚಾಮರಾಜೇಶ್ವರ ದೇವಸ್ಥಾನಕ್ಕೂ ಬರಬೇಕು ಅಂತಂದ್ರೆ ಇಲ್ಲೂ ಮೂಲಭೂತಗಳ ಸೌಕರ್ಯ ಅಭಿವೃದ್ಧಿ ಆಗ್ಲೇಬೇಕು. ಅವಾಗ ಏನಾಗುತ್ತೆ, ಎರಡು ಕಡೆ ಜನಗಳು ಬರ್ತಾರೆ, ಬರೋರ್ಗೆ ಖುಷಿ ಆಗೋ ತರ ಇರ್ಬೇಕು, ಬಂದು ಬೇಜಾರ್ ಮಾಡ್ಕೊಂಡು ಹೋಗ್ಬಾರ್ದಲ್ವೇ? ಅದು ಬಹಳ ಮುಖ್ಯ. ಕರೆಕ್ಟ್ ಕರೆಕ್ಟ್. ಇನ್ನು ಜಿಲ್ಲಾಡಳಿತಕ್ಕೆ ತಮ್ಮ ಕಡೆಯಿಂದ ಸಲಹೆ ಅಂತಂದ್ರೆ, ನೋಡಿ, ಈಗ್ಲೂ ಕಾಲ ಮಿಂಚಿಲ್ಲ. ಬರೋವರಿಗೆ ಒಂದು ಬೇಸಿಕ್ ಒಂದು ವಾಶ್ರೂಮ್ ಫೆಸಿಲಿಟಿ, ಅಥವಾ ಕೆಲವರು ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಬರ್ತಾರೆ, ಬಂದಾಗ ಒಂದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ತಕ್ಕಂತ ಒಂದು ಫೆಸಿಲಿಟಿ ಅಲ್ಲ ಹತ್ತಿರದಲ್ಲೆಲ್ಲಾದ್ರೂ ಮಾಡಿಕೊಟ್ರೆ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೋದು, ಎಲ್ಲಾನು ಒಂದೇ ಸರಿ ಮಾಡ್ಬೇಕು ಅಂತಿಲ್ಲ. ಫಸ್ಟ್ ಒಂದು ವಾಶ್ರೂಮ್ ಮಾಡ್ಲಿ, ನೆಕ್ಸ್ಟ್ ಬರೋ ಯಾತ್ರಿಕರಿಗೆ ಒಂದು ಸ್ನಾನಕ್ಕೆ ಅರೇಂಜ್ಮೆಂಟ್ ಮಾಡ್ಲಿ, ಆಮೇಲೆ ವಸತಿ ಸೌಲಭ್ಯ, ಇದೆಲ್ಲ ಒನ್ ಬೈ ಒನ್ ಮಾಡ್ತಾ ಹೋಗ್ಬೋದು. ಕರೆಕ್ಟ್ ಕರೆಕ್ಟ್. ಇನ್ನು ಶಾಸಕರಿಗೆ ತಮ್ಮ ಕಡೆಯಿಂದ ಏನಾದ್ರು ಸಲಹೆ ಸಹಕಾರ ಕೊಡ್ಬೋದಾ? ಏನ್ ಹೇಳ್ತೀರಿ ಶಾಸಕರ ಬಗ್ಗೆ? ಶಾಸಕರ ಬಗ್ಗೆ ಏನು ಹೇಳಲಿಕ್ಕೆ ಇಲ್ಲ, ಅವರುಗಳು ಸ್ವಲ್ಪ ಮನಸ್ಸು ಮಾಡ್ಬೇಕು ಇಲ್ಲಿ. ಮತ್ತೆ ಇನ್ನೊಂದೇನಾಗಿತ್ತು, ಹಿಂದೆ ಎಲ್ಲ ಇಲ್ಲಿ ಚಾಮರಾಜನಗರಕ್ಕೆ ಬಂದ್ರೆ ಅಧಿಕಾರ ಕಳ್ಕೊಳ್ಳಾರೆ ಅನ್ನೋ ಭಯ ಎಲ್ಲ ಇತ್ತು. ಅದೆಲ್ಲ ಏನು ಇಲ್ಲ. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಎಷ್ಟೋ ಸರಿ ಬಂದು ಹೋದ್ರು, ಏನೂ ಆಗಿಲ್ಲ. ಸೊ ಆ ರೀತಿ ಕಳಂಕ ಎಲ್ಲ ಈಗ ತೊಡೆದು ಹೋಗಿದೆ. ಶಾಸಕರು ಸ್ವಲ್ಪ ಮನಸ್ಸು ಮಾಡಿ ಈ ಕಡೆ ಅವ್ರೇನಿಲ್ಲ, ಒಂದೆರಡು ಮಾತು ಹೇಳಿದ್ರೆ ಸಾಕು, ಪೂರ್ತಿ ಜಿಲ್ಲಾಡಳಿತನೇ ಎದ್ದು ಬಂದು ಕೆಲಸ ಮಾಡುತ್ತೆ. ಅದಕ್ಕೆಲ್ಲ ಸ್ವಲ್ಪ ಇಚ್ಛಾಶಕ್ತಿ ಕೊರತೆ ಇದೆ ಅಂತಾನೆ ಹೇಳ್ಬೋದು ಅಲ್ವಾ? ಹೌದು. ಎಸ್, ಇನ್ನೊಂದು 23 ದಿನ ಅಂದ್ರೆ 28ನೇ ತಾರೀಕು ಜಾತ್ರೆ ಇದೆ. ಅವಾಗ ಬಹಳಷ್ಟು ಜನ. ಅದು ಅಲ್ಲದೆ ಇಲ್ಲಿ ವಿಶೇಷ ಏನು ಅಂತಂದ್ರೆ, ಈ ಜಾತ್ರೆ ನಡೆಯೋದು ಯಾವಾಗ್ಲೂ ಆಷಾಢದಲ್ಲಿ ಸಾಮಾನ್ಯವಾಗಿ ಜಾತ್ರೆಗಳು ನಡೆಯೋದಿಲ್ಲ. ಕರೆಕ್ಟ್. ನಮ್ಮ ಚಾಮರಾಜನಗರದ ವಿಶೇಷ ಅಂದ್ರೆ ಆಷಾಢದಲ್ಲಿ ನಡೆಯುತ್ತೆ. ಮತ್ತೆ ಆಷಾಢದಲ್ಲಿ ಎಲ್ಲಾ ನವ ದಂಪತಿಗಳು ಬಂದು ಹೂವು ದವನ ಎಲ್ಲ ತೇರಿಗೆ ಎಸೆದು ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಅದು ಒಂದು ವಿಶೇಷ ಇಲ್ಲಿ ಚಾಮರಾಜನಗರದಲ್ಲಿ. ಆಷಾಢದವರೆಗೂ ಯಾರ್ಯಾರು ಮದುವೆ ಆಗಿರ್ತಾರಲ್ಲ ಎಲ್ಲಾ ದಂಪತಿಗಳು ಬಂದು ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಗ್ರೇಟ್ ಗ್ರೇಟ್ ಗ್ರೇಟ್. ಇಂತ ದೊಡ್ಡ ಜಾತ್ರೆನಲ್ಲಿ ಒಂದ್ ಸ್ವಲ್ಪ ಮೂಲಭೂತ ಸೌಕರ್ಯಗಳ ಕಡೆ ಗಮನ ಹರಿಸಿ ಅಂತ ನಿಮ್ ಕಳಕಳಿ. ಹೌದು
ಹೌದು. ಎಲ್ಲಾನು ಒಂದೇ ಸರಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಸ್ಟೆಪ್ ಬೈ ಸ್ಟೆಪ್ ಮಾಡಿ. ಒಂದು ಬೇಸಿಕ್ ರೆಸ್ಟ್ ರೂಮ್ ಮಾಡ್ಲಿ ಫಸ್ಟ್, ಆಮೇಲಿಂದ ಅದಕ್ಕೆ ಒಂದ್ ಸ್ವಲ್ಪ ಡೆವಲಪ್ ಆಯ್ತು, ಜನಗಳು ಬರೋಕ್ ಶುರುವಾದ್ರು ಅಂತಂದ್ರೆ ತಾನಾಗಿ ಅಭಿವೃದ್ಧಿ ಕೆಲಸಗಳು ನಡೆಯಕ್ ಶುರು ಆಗುತ್ತೆ. ಮೊದಲು ನಾವೇನ್ ಮಾಡ್ಬೇಕು ಅಂತಂದ್ರೆ ಕೆಲವೊಂದು ಬೇಸಿಕ್ ಸಣ್ಣ ಸಣ್ಣ ವಿಷಯಗಳನ್ನ ಗಮನಿಸಿದ್ರೆ ಸಾಕು, ಜನಗಳು ಬರೋದಕ್ಕೆ ಶುರು ಆಗ್ತಾರೆ. ಕರೆಕ್ಟ್ ಕರೆಕ್ಟ್. ನೋಡಿ ಎಷ್ಟು ಪ್ರಬುದ್ಧವಾಗಿ ಹೇಳ್ಕೊಡ್ತಾ ಇದ್ದೀರಿ ಜಿಲ್ಲಾಡಳಿತಕ್ಕೆ. ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇರಲ್ವಾ? ಖಂಡಿತ ಇರುತ್ತೆ. ಇಲ್ಲೇನಾಗುತ್ತೆ ಅಂತಂದ್ರೆ ಯಾರು ಜನ ಬರಲ್ಲ ಏನು ಇಲ್ಲ ಅಂದ್ರೆ ಉದಾಸೀನದ ಮನೋಭಾವನೆ ಜಾಸ್ತಿ, ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಚುರುಕಾಗಿ ಅವ್ರ ಕೆಲಸಗಳು ಮಾಡಿದ್ರೆ ಅದ್ಭುತವಾಗಿ ಡೆವಲಪ್ ಮಾಡಬಹುದು, ಅದ್ರಲ್ಲಿ ಅನುಮಾನನೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಭಾರದ್ವಾಜ್ ಅವರೇ, ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಎಸ್, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದು ಚಾಮರಾಜನಗರದ ಮತ್ತೋರ್ವ ಸ್ಥಳೀಯನ ಮಾತು. ಆ ಸ್ಥಳೀಯರ ಭಾವನೆ ಎಷ್ಟು ಅದ್ಭುತವಾಗಿದೆ ನೋಡ್ರಿ. ಎಷ್ಟು ಪ್ರೌಢಿಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ಇಷ್ಟು ಮಾಡಿದ್ರೆ ಸಾಕು, ಎಲ್ಲ ಒಟ್ಟಿಗೆ ಏನು ಮಾಡಬೇಡ್ರಿ, ರಾಡಿ ಇಲ್ಲ, ಒಂದೊಂದಾಗಿ ಮಾಡ್ರಿ. 200 ವರ್ಷಗಳ ದೇವಸ್ಥಾನ ಉಳಿಸುವಂತಹ ವ್ಯವಸ್ಥೆ ಆಗಬೇಕು. ಬಣ್ಣ ಸುಣ್ಣ ಹಾಕದ ಮಾತ್ರಕ್ಕೆ ದೇವಸ್ಥಾನ ಅಭಿವೃದ್ಧಿ ಹೊಂದಿದೆ ಅಂತಲ್ಲ, ಸ್ಥಳೀಯವಾಗಿ ಅಲ್ಲಿಗೆ ಬರುವಂತಹ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕಾಗಿರುವಂತಹದ್ದು ಸ್ಥಳೀಯ ಸರ್ಕಾರಗಳು ಅಥವಾ ಸ್ಥಳೀಯ ಪ್ರಾಧಿಕಾರಿಗಳ ಆಜನ್ಮವಾದಂತಹ ಕರ್ತವ್ಯ ಆಗತ್ತೆ. ಮಲೆಮಹದೇಶ್ವರ ಬೆಟ್ಟಕ್ಕೆ ಬರುವಂತಹ ಭಕ್ತಾದಿಗಳು ಇಲ್ಲಿಗೂ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ಇರುವಂತಹ ಫೆಸಿಲಿಟೀಸ್ ಇಲ್ಲಿ ಇರಬೇಕಲ್ವಾ? ಜನಪ್ರತಿನಿಧಿಗಳು ಸಾಕಷ್ಟು ಬಾರಿ ಇದ್ರ ಬಗ್ಗೆ ಅವ್ರಿಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ಒಂದು ರೀತಿಯಾದಂತಹ ನಿರರ್ಥಕ ಭಾವದಲ್ಲಿ ಬದುಕ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಪುಟ್ಟರಂಗ ಶೆಟ್ಟಿ ಅವ್ರ ಮೇಲೆ ನಮಗೆ ಬಹಳಷ್ಟು ಗೌರವ ಇದೆ, ಒಳ್ಳೆ ಕೆಲಸಗಾರರು ಅಂತ ಕರೆಸ್ಕೊಂಡಿರುವಂತಹ ವ್ಯಕ್ತಿ. ಹೀಗಾಗಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇರುವಂತಹ ಫೆಸಿಲಿಟೀಸನ್ನು ಇಲ್ಲಿಯೂ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ, ಯಾರೋ ಒಬ್ರು ಹೇಳ್ತಾ ಇದ್ರು, ಪ್ರಶಸ್ತಿ ಪುರಸ್ಕೃತರು, ಪ್ರಾಧಿಕಾರದ ಜೊತೆಗೆ ಈ ದೇವಸ್ಥಾನವನ್ನು ಸೇರಿಸ್ಕೊಂಡ್ರೆ ಬಹುಶಃ ಅದ್ಭುತವಾಗಿರುತ್ತೆ ಅಲ್ವ ದೇವಸ್ಥಾನ ಅಂತ. ಸಚ್ ಎ ಗುಡ್ ಥಾಟ್ ಪ್ರೋಸೆಸ್. ಲೆಟ್ ಇಟ್ ಬಿ ಸಿ. ಜಿಲ್ಲಾಡಳಿತ ಇದಕ್ಕೆ ಏನು ಹೇಳುತ್ತೋ, ಪ್ರಾಧಿಕಾರ ಇದಕ್ಕೆ ಏನು ಹೇಳುತ್ತೋ ನಮಗೆ ಗೊತ್ತಿಲ್ಲ. ಆದರೆ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಈ ಕೊರತೆಯನ್ನು ಬಗೆಹರಿಸ್ಕೊಡಿ ಅಂತ ಮಾತ್ರ ಹೇಳಬಹುದು.